ಎಲ್ಲರಿಗೂ ನಮಸ್ಕಾರ. ನಾನು ಪಾಯ ಗಣೇಶ್, KRS ಪಕ್ಷದ SC/ST ಘಟಕದ ರಾಜ್ಯಾಧ್ಯಕ್ಷ. ಭೀಮೋತ್ಸವ ಹೆಸರಿನಲ್ಲಿ ಈ ಬಾರಿ KRS ಪಕ್ಷ ಈ ದೇಶದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ಸಮಾವೇಶವಾಗಿ ಭಾಳ ಅದ್ಧೂರಿಯಾಗಿ ಬಳ್ಳಾರಿಯ ರಾಘವ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಿರುವಂಥದ್ದು. KRS ಪಕ್ಷ ಮೊದಲೇ ಬಾರಿಗೆ ಈ ಒಂದು ಸಮಾವೇಶವನ್ನು ಏರ್ಪಡಿಸಿರುವಂಥದ್ದು. ಇಲ್ಲಿವರೆಗೆ KRS ಪಕ್ಷದಲ್ಲಿ SC ಮತ್ತು STಯ ಜನಗಳು ಒಂದಷ್ಟು ಕಡಿಮೆಯಾಗಿ ಸೇರ್ತಾ ಇದ್ರು ಅನ್ನುವಂಥ ಕಾರಣಕ್ಕೋಸ್ಕರ ಇದು ಸಮಾವೇಶದ ರೂಪದಲ್ಲಿ ಆಚರಣೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈಗ ನಮ್ಮ ಪಕ್ಷ ಈ ನಾಡಿನಲ್ಲಿ ಒಂದು ಸ್ವಚ್ಛ, ಒಂದು ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಏನು ಕೊಡ್ತಾ ಇದೆ ಅದನ್ನು ಗಂಭೀರವಾಗಿ ಪರಿಗಣಿಸಿದೆ ಅಂತ ವಿಶ್ವಾಸವನ್ನು ಹೊಂದಿದಂಥ ಜನಗಳು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದರಿಂದ SC/ST ಘಟಕ ಇವತ್ತು ಸಪುಷ್ಟವಾಗಿ ತಯಾರಾಗಿರುವಂಥದ್ದು. ಹಾಗಾಗಿ ಬಳ್ಳಾರಿಯಲ್ಲಿ ಏಪ್ರಿಲ್ 14ರಂದು ಭೀಮೋತ್ಸವ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿರುವಂಥದ್ದು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು HV ಸಂತೋಷ್ ಕುಮಾರ್, SC/ST ಘಟಕದ ರಾಜ್ಯ ಉಪಾಧ್ಯಕ್ಷರು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ಹಾಗೂ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಉಸ್ತುವಾರಿ ರಾಜ್ಯ ಉಪಾಧ್ಯಕ್ಷರಾದಂಥ ಶ್ರೀ ರಘು ಜಾಣಿಗೆ ಅವರು ಹಾಗೂ ಇನ್ನು ಪಕ್ಷದ ರಾಜ್ಯದ ಎಲ್ಲ ಮುಖಂಡರು, ರೈತ ಘಟಕ ಮುಖಂಡರು, ಮಹಿಳಾ ಘಟಕ ಮುಖಂಡರು ಎಲ್ಲರೂ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ರಾಘವ ಕಲಾಮಂದಿರದಲ್ಲಿ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಬೈಕ್ ರ್ಯಾಲಿ ಮುಖಾಂತರ ನಾವು ಚಾಲನೆಯನ್ನು ನೀಡಲಿದ್ದೇವೆ. ಸುಮಾರು ಬೆಳಿಗ್ಗೆ 8 ಗಂಟೆ 8 ಅಥವಾ 9 ಗಂಟೆಯಿಂದ ದುರ್ಗಮ್ಮ ಗುಡಿ ಹತ್ರ ಬೈಕ್ ರ್ಯಾಲಿ ಶುರುವಾಗಿ ದುರ್ಗಮ್ಮ ಗುಡಿ, ಕನಕದಾಸ ವೃತ್ತ, ಸುಧಾ ಕ್ರಾಸ್, SP ಸರ್ಕಲ್ ಮತ್ತು ಅದಾದ ನಂತರ ಮೋತಿಯಿಂದ ರಾಯಲ್, ಈ ರೀತಿ ಒಂದು 4-5 ಸರ್ಕಲ್ಗಳಲ್ಲಿ ಎಲ್ಲ ವಿಗ್ರಹಗಳಿಗೆ ಮಾಲಾರ್ಪಣೆ ಮಾಡಿ ಕೊನೆಯದಾಗಿ ನಾವೊಂದು ರಾಘವ ಕಲಾಮಂದಿರನ್ನು ಸೇರಿಕೊಂಡು ಅಲ್ಲಿ ಸುಮಾರು 10-10:30ಯಿಂದ ಬೆಳಿಗ್ಗೆ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ನಮಸ್ಕಾರ.